ಇನ್ನು ನಾಳೆನೇ ನೂತನ ಸಚಿವರ ಪ್ರಮಾಣ ವಚನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಮೇಲೆ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ದೊಡ್ಡ ಯಕ್ಷ ಪ್ರಶ್ನೆ ಒಂದು ಕಾಡ್ತಾ ಇತ್ತು, ಯಾವಾಗ ಆಗುತ್ತೋ ಅಂತ. ಬಟ್ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸಂಪುಟ ವಿಸ್ತರಣೆ ಬಗ್ಗೆ ಬಿಗ್ ಸುಳಿವು ಕೊಟ್ಟಂತಹ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ನಾಳೆ ಸಂಜೆ ನೂತನ ಸಚಿವರ ಪ್ರಮಾಣ ವಚನ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಗೃಹ ಸಚಿವ ಖರ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೊಸ ಸಚಿವರ ಸಂಪುಟ ಆಗುತ್ತದೆ. ಇದು ಪ್ರಿಯಾಂಕ್ ಖರ್ಗೆ ಹೇಳಿರುವಂತಹ ಮಾತು. ನಾಳೆ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಇಳಿದಂತಹ ಪ್ರಿಯಾಂಕ್ ಖರ್ಗೆ, ದೆಹಲಿಯಿಂದ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಹಾಗಾದರೆ ನಾಳೆ 20 ಜನ ಮಂತ್ರಿಗಳಿಗೆ ಜಾಕ್ಪಾಟ್ ಅಂತ ಹೇಳ್ಬೋದು. ಯಾಕೆಂತಂದರೆ ನಾಳೆ ನೂತನ ಸಚಿವರ ಪ್ರಮಾಣ ವಚನ ಬಹುತೇಕ ಫಿಕ್ಸ್. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಬಿಗ್ ಸುಳಿವನ್ನು ಕೊಟ್ಟಿದ್ದಾರೆ, ಕ್ಲೂ ಕೊಟ್ಟಿದ್ದಾರೆ. ನಾಳೆ ಸಂಜೆಯೊಳಗಡೆ ಸಚಿವರ ಪ್ರಮಾಣ ವಚನ ನಡೆಯುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ ಆಗುತ್ತೆ 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 ನಾಳೆ ಸರ್ ಯಾವಾಗ ಸರ್ ಸಚಿವ ಸಂಪುಟ ಆಗುತ್ತೆ, ಯಾವಾಗ ಇದು ಪೂರ್ಣಗೊಳ್ಳುತ್ತೆ ಅಂತಂದರೆ ಆಗುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸಿಂದ ಪ್ರಿಯಾಂಕ್ ಖರ್ಗೆ ಅವರು ಹೋಗ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ನೋಡಿದರೆ ನಾಳೆನೇ ಆಗಿಬಿಡುತ್ತೇನೋ ಅನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. KCV ಕೈಯಲ್ಲಿ ನೂತನ 20 ಸಚಿವರ ಮಂತ್ರಿಗಿರಿಯ ಭವಿಷ್ಯ ಅನ್ನುವಂಥದ್ದಿದೆ. ಫೈನಲ್ ಪಟ್ಟಿಯನ್ನು ಹಿಡಿದು ಬೆಂಗಳೂರಿಗೆ ಬರಲಿದ್ದಾರೆ KC ವೇಣುಗೋಪಾಲ್. ದೆಹಲಿ ಅಂಗಳದಲ್ಲಿ ಸಿದ್ಧಗೊಂಡಿದೆ ಡಿಕೆಶಿ ಸಂಪುಟದ ಪಟ್ಟಿ. ಜಾತಿವಾರು ಜಿಲ್ಲಾವಾರು ಲೆಕ್ಕ ಹಾಕಿ ಲೀಸ್ಟನ್ನು ತಯಾರು ಮಾಡಿದಾರಂತೆ. ಹಾಗಾದರೆ ಯಾರ್ಯಾರಿದ್ದಾರೆ ಈ ಫೈನಲ್ ಲಿಸ್ಟಲ್ಲಿ ಅನ್ನುವಂಥದ್ದು ಗೊತ್ತಾ? ಯಾರ್ಯಾರಿದ್ದಾರೆ ಈ ಲಿಸ್ಟಲ್ಲಿ, ಯಾರ್ಯಾರಿಗೆ ಒಲಿದು ಬಂದಿದೆ ಈ ಮಂತ್ರಿಗಿರಿಯ ಭಾಗ್ಯ, ಮಂತ್ರಿ ಸ್ಥಾನದ ಭಾಗ್ಯ ಯಾರಿಗೆ ಒಲಿದು ಬಂದಿದೆ? ನಿಮ್ಮ ಶುಭೇಗ ನ್ಯೂಸ್ನಲ್ಲಿ ಆ 20 ಅದೃಷ್ಟವಂತರ ಲೀಸ್ಟ್ ಇದೆ. ನಾಳೆನೇ ಬಹುತೇಕ ಫೈನಲ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಅಳೆದು ತೂಗಿ 20 ಜನ ಸಚಿವರ ಒಂದು ಲೀಸ್ಟನ್ನು ಈಗ ರಾಜ್ಯದ ನಾಯಕರು ಮತ್ತು ಹೈಕಮಾಂಡ್, ಕಾಂಗ್ರೆಸ್ಸಿನ ಹೈಕಮಾಂಡ್ ತಯಾರು ಮಾಡಿದೆ. ಫೈನಲ್ ಪಟ್ಟಿಯನ್ನು ಹಿಡಿದು ಇವತ್ತು ರಾತ್ರಿಯೊಳಗಡೆ KC ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇವತ್ತು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ನಾಳೆ ಪ್ರಾಬಬಲಿ ಅಧಿಕೃತವಾಗಿ 20 ಜನರ ಹೆಸರನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಪ್ರಾತಿನಿಧ್ಯ ಸಿಗದ ಹಲವು ಜಿಲ್ಲೆಗಳಿಗೆ ಈಗ ಭಿಕ್ಷಾಕ್ ಅಂತ ಹೇಳ್ಬೋದು. ಹೊಸ ಶಾಸಕರಿಗೆ ಈ ಬಾರಿ ಮಂತ್ರಿಗಿರಿ ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ದಾರೆ. 2028ರ ಚುನಾವಣೆ ಗೆಲ್ಲೋದೇ ರಾಜ್ಯ ಕಾಂಗ್ರೆಸ್ಸಿನ ಟಾಸ್ಕ್ ಆಗಿದೆ. ಹೀಗಾಗಿ ಜಾತಿ ಹಾಗೂ ಜಿಲ್ಲಾವಾರು ಶಾಸಕರಿಗೆ ಮಣೆಯನ್ನು ಹಾಕ್ತಾ ಇದೆ AICC. ಕಾಂಗ್ರೆಸ್ಸಿಗೆ ಯಾವುದೇ ಡ್ಯಾಮೇಜ್ ಆಗದಂತೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಕೈ ನಾಯಕರಲ್ಲಿ ಒಮ್ಮತ ಒಡೆಯದಂತೆ ಒಂದು ವಾರ್ನಿಂಗನ್ನು, ಮುಂಜಾಗ್ರತೆಯನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ದೃಷ್ಟಿಕೋನದಲ್ಲೂ ಸಹ ರಾಹುಲ್ ಗಾಂಧಿಯವರು ವಿಚಾರವನ್ನು ಮಾಡಿದಾರಂತೆ. ಯಾರಲ್ಲೂ ಅಸಮಾಧಾನ ಮೂಡದಂತೆ ಪಟ್ಟಿಯನ್ನು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ನಾಳೆಯೇ ನೂತನ 20 ಮಂತ್ರಿಗಳ ಪದಗ್ರಹಣ ಕಾರ್ಯಕ್ರಮ ಬಹುತೇಕ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ದೆಹಲಿಯಿಂದ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ. ಯಾರ್ಯಾರು ಬರ್ತಾರೆ? KC ವೇಣುಗೋಪಾಲ್, ಸುಜ್ರೇವಾಲ್ ಬರುವಂತಹ ಸಾಧ್ಯತೆ ಇದೆ. ಪ್ರಾತಿನಿಧ್ಯ ಸಿಗದ ಹಲವು ನಾಯಕರು ಕೆಲವೊಂದು ಕಡೆ ಅಸಮಾಧಾನಕ್ಕೆ ಒಳಗಾಗ್ತಾರೆ. ಬಟ್ ಅಸಮಾಧಾನ ಆಗದಂತೆ ನೋಡಿಕೊಳ್ಳುವ ಕೆಲಸವನ್ನು ಈಗ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾದರೆ ಜಿಲ್ಲಾವಾರು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ? ಶರತ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರ, ರಿಜ್ವಾನ್ ಅರ್ಷದ್ ಬೆಂಗಳೂರು ನಗರದಿಂದ ರಿಜ್ವಾನ್ ಅರ್ಷದ್ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಿಂದ ಬಿ ಶಿವಣ್ಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಿ ಶಿವಣ್ಣ ಇದ್ದಾರೆ. ಕೊಡಗು ಜಿಲ್ಲೆಯಿಂದ MS ಪೊನ್ನಣ್ಣ ಅವರ ಹೆಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ದಾವಣಗೆರೆ ಜಿಲ್ಲೆಯಿಂದ ಮಂತ್ರಿಗಿರಿಗೆ ಯಾರು ಆಯ್ಕೆ ಆಗ್ತಾರೆ ಅಂತಂದರೆ SS ಮಲ್ಲಿಕಾರ್ಜುನರವರ ಹೆಸರು ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಿಂದ ಟಫ್ ಫೈಟ್ ಇತ್ತು ಬೆಳಗಾವಿಯಲ್ಲಿ. ಈಗ ಬೆಳಗಾವಿ ಜಿಲ್ಲೆಯಿಂದ ಯಾರು ಹಾಕ್ತಾರೆ ಮಂತ್ರಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್. ದುರ್ಗದ ಜಿಲ್ಲೆಯಿಂದ, ಚಿತ್ರದುರ್ಗದಿಂದ T ರಘುಮೂರ್ತಿಯವರ ಹೆಸರು ಕೇಳಿ ಬರ್ತಾ ಇದೆ. ಮೈಸೂರು
ಇದರಿಂದ ಅನಿಲ್ ಮಾವು ಅವರು ಇದ್ದಾರೆ. ಜೀವನ್ ನೇರ ಸಂಪರ್ಕದಲ್ಲಿದ್ದಾರೆ. ಜೀವನ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮ್ಮ ಪ್ರತಿನಿಧಿ ಜೀವನ್, 20 ಜನರ ಲೀಸ್ಟ್ ಬಹುತೇಕ ತಯಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾತ್ರಿಯೊಳಗಡೆ ಸುಜ್ರೇವಾಲ್ ಮತ್ತು ಕೆ ಸಿ ವೇಣುಗೋಪಾಲ್ ಪಟ್ಟಿಯನ್ನು ಹಿಡಿದುಕೊಂಡು, ಫೈನಲ್ ಲೀಸ್ಟನ್ನು ಹಿಡಿದುಕೊಂಡು ಬೆಂಗಳೂರಿಗೆ ಬರ್ತಾರೆ. ನಾಳೆನೇ ಪ್ರಮಾಣ ವಚನ ಆಗಿಬಿಡುತ್ತೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಎಕ್ಸಿಕ್ಯೂಟ್ ಆಗುತ್ತೆ ಜೀವನ್ ನಾಳೆ? ಎಸ್ ಶ್ರೀನಿವಾಸ್, ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆದಿದ್ವು. ಈ ಹಿಂದೆ ಶಿವಕುಮಾರ್ ಅವರು ಕೂಡ ಹೇಳಿದಂಥ ಏನಂದರೆ ಸೋಮವಾರ ಬಹುತೇಕ ನಾನು ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನು ರಾಜಭವನದಲ್ಲೂ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀನಿ ಅನ್ನೋ ಒಂದು ಮಾತನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಾರೆ. ಅದೇ ರೀತಿಯಾಗಿ ಇನ್ನು ಇವತ್ತು ತಾನೇ ದೆಹಲಿಯಿಂದ ವಾಪಸ್ ಬಂದಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದೇ ಮಾತನ್ನು ಹೇಳಿರುವಂಥದ್ದು. ಸದ್ಯ ಬಹುತೇಕ ನಾಳೆ ಸಂಪುಟ ವಿಸ್ತರಣೆ ಆಗುವಂಥದ್ದು ಫಿಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಕಳೆದ ಡಿ.ಕೆ. ಶಿವಕುಮಾರ್ ಅವರು CM ಆಗಿ 2 ತಿಂಗಳುಗಳು ಕಳೆದಿರುವಂಥದ್ದು. ಇಷ್ಟು ಡಿಲೇ ಆಗಿರೋದಕ್ಕೆ ಎಲ್ಲರೂ ಕೂಡ ವಿಪಕ್ಷಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ಜನರು ಕೂಡ ಪ್ರಶ್ನೆ ಕಾಡ್ತಿರೋದು ಏನಂದರೆ, ಇಷ್ಟು ದಿನ ಏಂತಕ್ಕಾಯಿತು, ಇಷ್ಟು ದಿನ ಬೇಕಾಗಿತ್ತಾ ಅನ್ನೋ ಒಂದು ಪ್ರಶ್ನೆಗಳು ಜನರಲ್ಲೂ ಉಟ್ಕೊಂಡಿರೋಂಥದ್ದು. ಇದ್ರ ಜೊತೆಗೆ ವಿಪಕ್ಷಗಳು ಕೇಳ್ತಾ ಇರೋಂಥ ಪ್ರಶ್ನೆ ಆಗಿದೆ. ಆದರೆ ಸದ್ಯ ಈ ಒಂದು ವಿಚಾರವಾಗಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಿರೋಂಥದ್ದು ನಾಳೆ ಬಹುತೇಕ ಈ ಒಂದು ಪ್ರಮಾಣ ವಚನ ನೂತನ ಸಚಿವರ ಪ್ರಮಾಣ ವಚನ ಆಗುವಂಥದ್ದು ಫಿಕ್ಸ್ ಅಂತಲೇ ಹೇಳ್ತಾ ಇದೆ. ಇದೇ ರೀತಿಯಾಗಿ ಇನ್ನು ಹೈಕಮಾಂಡ್ ನಾಯಕರಾಗಿರುವಂಥ ಕೆ ಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲ್ ಅವರು ರಾಜ್ಯಕ್ಕೆ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಬರ್ತಾರೆ ಅನ್ನೋಂಥದ್ದಿದ್ರೆ, ಆದರೆ ಸದ್ಯ ಇವತ್ತೇನೆ ಬರ್ತಾರೆ ಅನ್ನೋದು ಸ್ವಲ್ಪ ಗೊಂದಲಗಳಿರುವಂಥದ್ದು. ಯಾಕಂದರೆ ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಕೇರಳದಲ್ಲಿ ಕೆಲವೊಂದು ಕೆಲಸಗಳಿರುವಂಥ ವಿಚಾರವಾಗಿ ಸದ್ಯ ಇವತ್ತು ಬರುವಂಥದ್ದು ಡೌಟ್. ಬಹುತೇಕ ನಾಳೆ ಬೆಳಗ್ಗೆ ಏನಾದರೂ ಪಟ್ಟಿಯನ್ನು ಹಿಡಿದು ಬರ್ತಾರಾ ಅನ್ನೋ ಒಂದು ಪ್ರಶ್ನೆಗಳು ಮೂಡ್ತಿರುವಂಥದ್ದು. ಸದ್ಯ ಈ ಎಲ್ಲ ವಿಚಾರಕ್ಕೆ ನಾಳೆ ಕ್ಯಾಬಿನೆಟ್ ಏನಾದರೂ ಎಕ್ಸ್ಪೆನ್ಷನ್ ಆದಂತಹ ಸಂದರ್ಭದಲ್ಲಿ ಶಾಸಕರಾಗಿರ್ಬೋದು, ಎಲ್ಲ ಶಾಸಕರಿಗೂ ಒಂದು ರಿಲ್ಯಾಕ್ಸ್ ಸಿಕ್ದಂಗೆ ಆಗುತ್ತೆ. ಯಾಕಂದರೆ ಕಳೆದ 2 ತಿಂಗಳಿಂದ ಈ ಒಂದು ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳಿದ್ವು. ಇದಕ್ಕೆಲ್ಲ ತೆರೆ ಬೀಳುವಂಥ ಚಾನ್ಸಸ್ ಸದ್ಯ ಇರುತ್ತೆ. ನಾಳೆ ಎಲ್ಲ ವಿಚಾರವಾಗಿಯೂ ಒಂದು ಕ್ಲೈಮ್ಯಾಕ್ಸ್ ಅಂತ ಸಿಗುತ್ತೆ. ಎಲ್ಲ ಸಚಿವರಿಗೂ ಸಚಿವಾಕಾಂಕ್ಷಿಗಳಾಗಿದ್ರು ಅವರು ಎಲ್ರಿಗೂ ಕೂಡ ಮನವೊಲಿಸುವಂಥ ಕಾರ್ಯವನ್ನು ರಾಜ್ಯ ನಾಯಕರು ಮಾಡಬೇಕು, ಇನ್ನು ಹೈಕಮಾಂಡ್ ನಾಯಕರು ಕೂಡ ಮಾಡಬೇಕಾಗಿರುತ್ತೆ. ಅವ್ರಿಗೆಲ್ರಿಗೂ ಮನವೊಲಿಸಿ ಸದ್ಯ ಫೈನಲ್ ಪಟ್ಟಿಯನ್ನು ತಯಾರಿಸಿ ಇನ್ನು ಮುಂದಿನ 2028ರ ಚುನಾವಣೆಯತ್ತ ಒಂದು ಗಮನ ಹರಿಸುತ್ತಾ ಇವತ್ತು ಈ ಒಂದು ಪಟ್ಟಿಯನ್ನು ಮಾಡಲಾಗಿದೆ ಅನ್ನೋ ಒಂದು ಹೈಕಮಾಂಡ್ನಿಂದ ಒಂದು ಮಾಹಿತಿ ಇರುವಂಥದ್ದು. ಯಾಕಂದರೆ 2028ರ ಚುನಾವಣೆಗೆ ಒಂದು ಪಟ್ಟಿ ಬೇಕು. ನಮಗೆ 2028ಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಅಲ್ಲಿ ಕೆಲವೊಂದು ಯುವಕರಿಗಾಗಿರ್ಬೋದು, ಇನ್ನು ಹೊಸಬರಿಗಾಗಿರ್ಬೋದು ಒಂದು ಆದ್ಯತೆಯನ್ನು ಕೊಡಬೇಕು. ಆ ಒಂದು ಆದ್ಯತೆಯನ್ನು ನೀಡಿದಲ್ಲಿ ಹೊಸ ಕೆಲಸಗಳು ಸರ್ಕಾರದಿಂದ ಆಗುತ್ತೆ. ಸರ್ಕಾರದಿಂದ ಆದಂತಹ ಸಂದರ್ಭದಲ್ಲಿ ಜನರನ್ನು ನಾವು ನಮ್ಮ ಕಡೆಗೆ ನೋಡುವಂತೆ ಮಾಡಬಹುದು. ಈ ಒಂದು ವಿಚಾರವಾಗಿ 2028ರ ಚುನಾವಣೆಗೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ನಾವು ಅಧಿಕಾರಕ್ಕೆ ಮತ್ತೆ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಹೊಸಬರಿಗೂ ಕೂಡ ಮಣೆ ಆಗ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಹೈಕಮಾಂಡ್. ಈ ಒಂದು ನಿಟ್ಟಿನಲ್ಲಿ ನಾಳೆ ಇನ್ನೇನು ಸಚಿವ ಸ್ಥಾನ ಎಲ್ರಿಗೂ ಕೂಡ ಸಿಗುತ್ತಾ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಪೂರ್ಣ ಆಗುತ್ತಾ ಅಂತ ಸದ್ಯ ಕಾದು ನೋಡಬೇಕಾಗಿದೆ. ಶ್ರೀನಿವಾಸ್, ಓಕೆ, ಧನ್ಯವಾದಗಳು ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇದು ವಿಸ್ತಾರವಾಗಿರುವಂತಹ ಇನ್ಫಾರ್ಮೇಷನ್. ಬಟ್ ನಾಳೆ ಸಂಜೆ ತನಕ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ನಾವು ಅದನ್ನು ಕಾದು ನೋಡಬೇಕಾಗಿದೆ.